ನಮಸ್ಕಾರ ಸ್ನೇಹಿತರೆ, ನಮ್ಮ 2025ನೇ ದಸರಾದ ಮೊದಲನೇ ಮರಳು ಮೂಟೆ ಟ್ರೈನಿಂಗ್ ಇವತ್ತು ನಡೀತಾ ಇದೆ. ಬನ್ನಿ ನೋಡೋಣ. ನಮ್ಮ ಅಭಿಮನ್ಯುಗೆ ಮೊದಲನೇದಾಗಿ ಮರಳು ಮೂಟೆ ಕಟ್ಟಿ ಇವತ್ತಿನ ಬನ್ನಿ ಮಂಟಪ ತನಕ ಕರ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅದ್ರ ಪಕ್ಕ 2 ಕುಮ್ಕಿ ಆನೆಗಳು ಕೂಡ ಬರುತ್ತೆ ಇವತ್ತು. ನಮ್ಮ ದುಬಾರೆ ಆನೆಯಾದ ಕಾವೇರಿ ಹಾಗೂ ಇನ್ನೊಂದು ದುಬಾರೆ ಆನೆಯಾದ ನಮ್ಮ ಹೇಮಾವತಿ. ಎಲ್ಲರ ಕಣ್ಣು ಇವತ್ತು ಹೇಮಾವತಿ ಹಾಗೂ ನಮ್ಮ ಶ್ರೀಕಂಠದ ಮೇಲಿರುತ್ತೆ. ಹಾಗೆ ರೋಡ್ ಉದ್ದಕ್ಕೂ ಭೀಮನ್ ಕ್ರೇಜ್ ಇದ್ದೇ ಇರುತ್ತೆ. ನೋಡೋಣ ಬನ್ನಿ ನಮ್ಮ ಅಭಿಮನ್ಯುಗೆ ಇವತ್ತು ಯಾವ ರೀತಿ ಗಾದಿ ನಂದ ಕಟ್ಟಿ ನಮ್ಮ ಪ್ರಹ್ಲಾದವರು ಪೂಜೆ ಮಾಡ್ತಾರೆ. ಹಾಗೆ ನೋಡೋಣ ಯಾವ ರೀತಿ ಜನಸಾಗರ ಇರುತ್ತೆ ರೋಡ್ ಉದ್ದಕ್ಕೂ. ಬನ್ನಿ ಮಂಟಪ ಎಷ್ಟು ಗಂಟೆಗೆ ತಲುಪ್ತಾನೆ ನಮ್ಮ ಅಭಿಮನ್ಯು ಎಲ್ಲ ನೋಡೋಣ. ಹಾಗೆ ನಮ್ಮ 14 ಆನೆಗಳೇನಿದೆ ಅದನ್ನ ರೋಡಲ್ಲಿ ಹೋಗ್ತಾ ಇದ್ರೆ ನೋಡೋದೇ ಒಂಥರ ಮಜಾ ಬೇರೆ ಇರುತ್ತೆ. ಅದು ಜನಗಳು ಹೂ ಕೊಡೋದಿರ್ಬೋದು, ಭೀಮಾ ಅಂತ ಕಿರ್ಚೋದಿರ್ಬೋದು, ಎಲ್ಲ ಒಂಥರ ತುಂಬ ಚೆನ್ನಾಗಿರುತ್ತೆ ಪ್ರಾಕ್ಟೀಸ್ ನೋಡೋಕ್ಕೇ. ಇನ್ನು ದಸರಾದಂತೂ ಮಾತಾಡೋಂಗೆ ಇಲ್ಲ. ದಸರಾ ಅಂತೂ ಇನ್ನೂ ಸೂಪರಾಗಿರುತ್ತೆ. ಇದಾದ ನಂತರ ಅಭಿಮನ್ಯು ಆದ ನಂತರ ನಮ್ಮ ಏಕಲವ್ಯ, ಮಹೇಂದ್ರ, ಸುಗ್ರೀವ, ಧನಂಜಯ, ಪ್ರಶಾಂತ ಇಷ್ಟಾನೆಗೂ ಮರಳು ಮೂಟೆ ತಾಲೀಮು ಮಾಡ್ತಾರೆ. ಹಾಗೂ ಭೀಮಂಗೆ ಕೂಡ ಕಟ್ತಾರೆ. ಕಂಜನ್ ಹಾಗೂ ಶ್ರೀಕಂಠನ್ ಕಟ್ಟಲ್ಲ. ಏನಕ್ಕೆ ಅಂದರೆ ಅದು ನಮ್ಮ ಪಟ್ಟದಾನೆ ಆಗಿ ಕೆಲಸ ಮಾಡೋ ಅಂಥ ಆನೆಗಳು. ನೋಡೋಣ ಈ ವರ್ಷ ಪಟ್ಟದಾನೆನೂ ಯಾರಿಗೂ ಒಲಿಯುತ್ತೆ. ನಮ್ಮ ಶ್ರೀಕಂಠಂಗೆ ಏನಾದ್ರು ಚಾನ್ಸ್ ಸಿಗುತ್ತಾ ಪಟ್ಟದಾನೆ ಆಗಿ ಬಂದಿರೋ ಮೊದಲನೇ ವರ್ಷವೂ ಕಾದು ನೋಡೋಣ. ತುಂಬ ಚೆನ್ನಾಗಿ ಇವತ್ತು ಅದ್ಧೂರಿಯಾಗಿ ಪೂಜೆನ ಸಲ್ಲಿಸಿ ನಮ್ಮ ಅಭಿಮನ್ಯುಗೆ ಯಶಸ್ವಿಯಾಗಿ ಮರಳು ಮೂಟೆ ಕಟ್ಟಿದ್ದಾರೆ. ನೋಡ್ತಾ ಇರ್ಬೋದು. ಅವ್ನ ಗಜ ದಾಂಭೀರ್ಯ ನೋಡ್ತಾ ಇದ್ದರೆ ಒಂಥರ ನೋಡೋಕ್ಕೆ 2 ಕಣ್ಣು ಸಾಲದು. ಅದ್ರ ಪಕ್ಕ ಅಕ್ಕಪಕ್ಕ ಕುಮ್ಕಿ ಆನೆಗಳು ಬರ್ತಾಯಿದ್ರೆ ಇನ್ನೂ ಒಂಥರ ಸಕ್ಕದಾಗಿರುತ್ತೆ. ಸರ್ ಇದು ಭಾರತ ತಾಲೀಮು ಅಂತ ಕೊಡಿ ಸರ್. ಭಾರತ ತಾಲೀಮು ಭಾರತ ತಾಲೀಮು ಭಾರತ ತಾಲೀಮು. सर मोबाइल मोहित ಭೀಮಾ ಎಲ್ಲ ಆನೆಗಳಿಗೂ ಹಾಕ್ತಾರೆ.
ನಡಿಬೇಕು